ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಏನು ಎಕ್ಸಾಮಲ್ಲಿ ಕೇಳಿದಾರೋ ಈಗ ಆಲ್ರೆಡಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉದ್ದೇಶಗಳೊಂದಿಗೆ ಗುಂಡಪ್ಪ ಗೌಡ ಸಮಿತಿಯನ್ನು ರಚಿಸಲಾಯಿತು. ಗುಂಡಪ್ಪ ಗೌಡ ಕಮಿಟಿ ವಾಸ್ ಫಾರ್ಮ್ಡ್ ವಿತ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್ ರಿಗಾರ್ಡಿಂಗ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನಂತಂದರೆ, ನೀವು ಫಸ್ಟ್ಗೆ ಇತ್ತೀಚೆಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಫಸ್ಟು ಒಂದು ಸಾಲ್ ಕ್ವಶನ್ಸು ಒನ್ ಡೈರೆಕ್ಟ್ ಆನ್ಸರ್ಸ್ನ ಒಂದು ಪದದಲ್ಲಿ ಆನ್ಸರ್ಸ್ನ ಕೇಳ್ತಾ ಇದ್ರು. ಆದರೆ ಇತ್ತೀಚಿನ ಒಂದು ವರ್ಷಗಳಲ್ಲಿ ಇಟ್ ಮೀನ್ಸ್ 2022, 23, 24 ಈಚೆಗೆ ಕೇಳ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂದರೆ, 3-4 ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಸೊ ಇದರಲ್ಲಿ ಸರಿಯಾದಂಥ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಡ್ತಾರೆ. ಆ್ಯಂಡ್ ಸರಿಯಾದ ಮತ್ತು ಇನ್ನೊಂದು ಒಂದು ಪಾಯಿಂಟ್ ಏನಂತ ಹೇಳಿದರೆ, ಒಂದು ರೀಸನ್ ಕೊಡ್ತಾರೆ ಮತ್ತು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಸೊ ಅದು ರೀಸನು ಸ್ಟೇಟ್ಮೆಂಟ್ ಸರಿ ಇದೆಯಾ, ಯಾವ್ದು ತಪ್ಪಿದೆ, ಸೊ ಈ ಥರ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಒನ್ ವರ್ಡ್ ಆನ್ಸರ್ಸ್ನ ಯೂಸ್ ಮಾಡ್ಕೊಂಡು ಓದೋ ಬದಲು ನೀವು ಅದರ ಸುತ್ತಮುತ್ತ ಇರ್ತಕ್ಕಂಥ ಪಾಯಿಂಟ್ಸ್ಗಳೇನಿರುತ್ತೋ, ಅದ್ರ ಸುತ್ತಮುತ್ತ ಇರ್ತಕ್ಕಂಥ ವಿಷಯ ಏನಿರುತ್ತೋ ಅದಕ್ಕೆ ನೀವು ತುಂಬಾ ಫೋಕಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸೊ ನೋಡಬಹುದು ನೀವು ಇತ್ತೀಚೆಗೆ ಅದು PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಈ ಒಂದು KPSC ಎಕ್ಸಾಮ್ಸ್ಗಳಾಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ನ ತೊಗೊಳ್ಳಿ, ಆಲ್ಮೋಸ್ಟ್ ಕೊಡ್ತಕ್ಕಂಥದ್ದು 4-5 ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಇದರಲ್ಲಿ ಸರಿಯಾಗಿದ್ದನ್ನು ಆರಿಸಿ ಗುರುತಿಸಿ ಅಂತ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಜಾಸ್ತಿನ ವಿಷಯನ ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉದ್ದೇಶಗಳೊಂದಿಗೆ ಗುಂಡಪ್ಪ ಗೌಡ ಸಮಿತಿಯನ್ನು ರಚಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಸರಿ ಇದೆ ಅಂತ ನೋಡ್ತಾ ಹೋದರೆ, 1947ರಲ್ಲಿ ಏನು ಮಾಡುತ್ತೆ, ಮಧ್ಯವರ್ತಿಗಳ ನಿರ್ಮೂಲನೆಗಾಗಿ ಸಾರ್ವಜನಿಕರಿಂದ ಇನಾಮು ಹಿಡುವಳಿಗಳನ್ನು ರದ್ದುಗೊಳಿಸುವ ಬಗ್ಗೆ ಪರಿಶೀಲಿಸಲು ಈ ಒಂದು ಗುಂಡಪ್ಪ ಗೌಡ ಸಮಿತಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ರೈಸ್ ಆಗಿದೆ. ಯಾವ ರೀತಿ ನೋಡಿ, 1947ರಲ್ಲಿ ರಚನೆಯಾದ ಗುಂಡಪ್ಪ ಗೌಡ ಸಮಿತಿಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ಗುಂಡಪ್ಪ ಗೌಡ ಸಮಿತಿ ಅಂತಕ್ಕಂಥದ್ದು ಮೇಯ್ನಾಗಿ ಬರ್ತಕ್ಕಂಥದ್ದು ಏನಕ್ಕೆ, ಭೂ ಕಂದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಶೈಕ್ಷಣಿಕ ಗುಣಮಟ್ಟ ಬರೋದಿಲ್ಲ, ಕೈಗಾರಿಕಾ ನಿಯಮ ಬರೋದಿಲ್ಲ, ಹೊಸ ತೆರಿಗೆ ನೀತಿಗಳು ಬರೋದಿಲ್ಲ. ಅಸ್ತಿತ್ವದಲ್ಲಿರುವ ಭೂ ಕಾನೂನುಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ 1947ರಲ್ಲಿ ಈ ಒಂದು ಗುಂಡಪ್ಪ ಗೌಡ ಸಮಿತಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಈ ರೀತಿ ಒಂದು ವರ್ಡ್ ಆನ್ಸರ್ಸ್ ಕೊಟ್ಟರೆ ಆರಾಮಾಗಿ ಮಾಡಬಹುದಾಗಿರುತ್ತೆ. ಆದರೆ ಈ ಥರ 4-5 ಪಾಯಿಂಟ್ಸ್ಗಳನ್ನ ಕೊಟ್ಟಾಗ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ನ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಒಂದು 1947ರಲ್ಲಿ ಮಧ್ಯವರ್ತಿಗಳ ನಿರ್ಮೂಲನೆಗಾಗಿ ಸಾರ್ವಜನಿಕರಿಂದ ಇನಾಮು ಹಿಡುವಳಿಗಳನ್ನು ರದ್ದುಗೊಳಿಸುವ ಬಗ್ಗೆ ಪರಿಶೀಲಿಸಲು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ. ಅದೇ ರೀತಿ ಆಪ್ಷನ್ ಸಿ ಏನಿದೆಯೋ, ಹಿಡುವಳಿ ಕಾನೂನಿನ ಅಗತ್ಯತೆಗಳನ್ನು ಪರೀಕ್ಷಿಸಲು, ಇದು ಸಹ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಇನಾಮು ಹೊಂದಿರುವವರಿಗೆ ನ್ಯಾಯಯುತ ಪರಿಹಾರವನ್ನು ಪಾವತಿಸುವ ತತ್ವಗಳನ್ನು ಶಿಫಾರಸು ಮಾಡ್ತಕ್ಕಂಥದ್ದು ಇದರ ಒಂದು ಗುಂಡಪ್ಪ ಗೌಡ ಸಮಿತಿಯನ್ನು ಉದ್ದೇಶ ಆಗಿರುತ್ತೆ. ಸೊ ಹಾಗೆ ಆಪ್ಷನ್ ಡಿನೂ ಸಹ ಸರಿಯಾಗಿರ್ತಕ್ಕಂಥ. ಆದರೆ ಭೂ ಕಂದಾಯ ವ್ಯವಸ್ಥೆಯ ಪರಿಷ್ಕರಣೆ ಏನಿದೆಯೋ ಇದು ಬರ್ತಕ್ಕಂಥದ್ದು ಅಲ್ಲ. ರಿವಿಷನ್ ಆಫ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಅಂತಕ್ಕಂಥದ್ದು ಈ ಒಂದು ಗುಂಡಪ್ಪ ಗೌಡ ಸಮಿತಿ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರೋದಿಲ್ಲ. ಸೊ ಹಾಗೆ ನಾವು B-ಯನ್ನು ತೆಗಿಬೇಕಾಗುತ್ತೆ. ACD ಏನಿದೆಯೋ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ A ಎಂದು ಗುರುತಿಸಲಾಗಿದೆ ಮತ್ತು ಇನ್ನೊಂದನ್ನು ಕಾರಣ R ಎಂದು ಗುರುತಿಸಲಾಗಿದೆ. ಸೊ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ, ರೀಸನ್ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. 1995ರ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎನ್ನುವುದು ಮುಖ್ಯವಾದ ಧ್ಯೇಯವಾಗಿದೆ. ಆ್ಯಂಡ್ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. 1995ರ ಕಾಯ್ದೆಯು 20 ವರ್ಷಗಳವರೆಗೆ ಕಂದಾಯ ಭೂಮಿ ಗೇಣಿಗೆ ಕೊಡುವಂತೆ ತಿದ್ದುಪಡಿಯನ್ನು ತಂದಿತು. ಸೊ ನೋಡಿ, ಸಾರ್ವಜನಿಕ ಹಿತಾಸಕ್ತಿ ಅಂತಕ್ಕಂಥದ್ದು ಏನಿದೆಯೋ ಇದು ಗೇಣಿಗೆ ಕೊಡುವಂತೆ, ಭೂಮಿ ಗೇಣಿಗೆ ಕೊಡುವಂತೆ ತಿದ್ದುಪಡಿಯನ್ನು ತರ್ತಕ್ಕಂಥದ್ದು. ಸೊ ಇದು ಕನೆಕ್ಷನ್ ಇದೆ, ಹೌದಲ್ವಾ? ಸೊ 1995ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಎರಡೂ ಸಹ ಸರಿ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ಆಪ್ಷನ್ 2 A ಮತ್ತು B ಎರಡೂ ಸರಿ ಮತ್ತು R ಏನ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆಪ್ಷನ್ 2 is the right answer. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಅನ್ವಯ ಒಂದು ಕುಟುಂಬ ಎಷ್ಟು ಕೃಷಿ ಭೂಮಿಯನ್ನು ಹೊಂದಲು ಅವಕಾಶವನ್ನು ಮಾಡಿಕೊಟ್ಟಿತು? ಅಕಾರ್ಡಿಂಗ್ ಟು ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ 1961, a family was allowed to own ಅಂತ ಕೊಟ್ಟಿದ್ದಾರೆ. ಅಂದರೆ 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯಲ್ಲಿ ಒಂದು ಕಾನೂನನ್ನು ತರ್ತಾರೆ. ಏನಂತ ಹೇಳಿದರೆ, ಒಂದು ಕುಟುಂಬ ಮ್ಯಾಕ್ಸಿಮಮ್ ಗರಿಷ್ಠ ಇಷ್ಟು ಭೂಮಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಒಂದು ಟೈಮಲ್ಲಿ ಬರುತ್ತೆ. ಎಷ್ಟು ಅಂತ ಹೇಳಿದ್ರದು 27 ಎಕರೆ ಫಲವತ್ತಾದ ಭೂಮಿ ಅಥವಾ 216 ಎಕರೆ ಒಣ ಭೂಮಿ ಅಂತಕ್ಕಂಥದ್ದು ಏನಿದೆಯೋ ಆಪ್ಷನ್ 4 ಇದಾಗಿರುತ್ತೆ. ಸೊ ಅಂದರೆ ಒಂದು ಕುಟುಂಬಕ್ಕೆ 27 ಎಕರೆ ಭೂಮಿಯನ್ನು ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಆ ಒಂದು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಅನ್ವಯ ಕೊಡ್ತಕ್ಕಂಥದ್ದು. ಸೊ ಕೇಳ್ತಾರೆ ಇಲ್ಲಿ, ಒಂದು ಕುಟುಂಬಕ್ಕೆ 27 ಎಕರೆ ಫಲವತ್ತಾದ ಭೂಮಿಯನ್ನು ಕೊಡುವಂತೆ ಅವಕಾಶ ಮಾಡಿಕೊಟ್ಟಂಥ ಒಂದು ಕಾಯ್ದೆ ಯಾವುದು ಅಂತಲೂ ಸಹ ಕೇಳ್ಬೋದು, ಅಥವಾ ಎಷ್ಟು ಅಂತನಾದ್ರು ಸಹ ಕೇಳಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ:
ಈ ಕೆಳಗಿನ ಯಾವ ಭೂ ಸುಧಾರಣಾ ಕ್ರಮಗಳ ಅನುಷ್ಠಾನದ ವೇಗವು ನಿರ್ದಿಷ್ಟವಾಗಿ ನಿಧಾನವಾಗಿದೆ ಮತ್ತು ಲೋಪದೋಷಗಳಿಂದ ಕೂಡಿದೆ ಅಂತ ಕೇಳಿದರೆ. ದ pace of implementation of which of the following land reforms measures has been particularly slow and full of loopholes ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭೂ ಸುಧಾರಣಾ ಕ್ರಮಗಳ ಅನುಷ್ಠಾನ ವೇಗವು ನಿರ್ದಿಷ್ಟವಾಗಿ ನಿಧಾನವಾಗಿ ಮತ್ತು ಲೋಪದೋಷಗಳಿಂದ ಕೂಡಿರ್ತಕ್ಕಂಥದ್ದು ಯಾವ ಒಂದು ಕ್ರಮ? ಭೂ ಬಲವರ್ಧನೆ, ಜಮೀನ್ದಾರಿ ನಿರ್ಮೂಲನೆ, ಭೂ ಹಿಡುವಳಿಗಳ ಮೇಲೆ ಸೀಲಿಂಗು, ಹಿಡುವಳಿದಾರರ ರಕ್ಷಣೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಏನಿದೆಯೋ ಭೂ ಹಿಡುವಳಿಗಳ ಮೇಲಿನ ಸೀಲಿಂಗ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಕರ್ನಾಟಕದ ಭೂ ಸುಧಾರಣೆಗಳ ಕಾಯ್ದೆ 1974 ಪ್ರಕಾರ ಭೂ ನ್ಯಾಯಮಂಡಳಿಗಳನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇನ್ ವಿಚ್ ಪ್ಲೇಸಸ್ ಡಿಡ್ ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1974 ಎಸ್ಟಾಬ್ಲಿಷ್ ದ ಲ್ಯಾಂಡ್ ಟ್ರಿಬ್ಯುನಲ್ಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ ಭೂ ನ್ಯಾಯಮಂಡಳಿಗಳನ್ನು? 1974 ತಾಲೂಕಲ್ಲ, ಜಿಲ್ಲೆಗಳಲ್ಲ, ಹೋಬಳಿಗಳಲ್ಲ, ಗ್ರಾಮಗಳಲ್ಲ ಅಂತ ಕೇಳಿದ್ರೆ ಅದನ್ನು ತಾಲೂಕುಗಳಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1 ತಾಲೂಕುಗಳಲ್ಲಿ ಭೂ ನ್ಯಾಯಮಂಡಳಿಗಳನ್ನು 1974 ಪ್ರಕಾರ ಅಂದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ಪ್ರಕಾರ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲಿ? ತಾಲೂಕುಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು? The Mysore Tenancy and Agricultural Land Laws Committee was headed by B.D. ಜತ್ತಿ ಅವರು, ಕಡಿದಾಳ್ ಮಂಜಪ್ಪ, ಎಸ್ ನಿಜಲಿಂಗಪ್ಪ, ಡಿ ದೇವರಾಜ್ ಅರಸು. ಸೊ ನೋಡಿ ಇಲ್ಲಿ ಇನ್ನೂ ಒಂದು ಕ್ವಶನ್ ರೈಸ್ ಆಗುತ್ತೆ. ಏನಂತ ಹೇಳಿದ್ರೆ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳ್ತಾರೆ. ಉಳುವವನೇ ಭೂಮಿಯ ಒಡೆಯ ಅಂತ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಡಿ ದೇವರಾಜ್ ಅರಸು ಏನು ಕೊಟ್ಟಿದ್ದಾರೋ ಇವರು ಮಾಡ್ತಕ್ಕಂಥದ್ದು. ಉಳುವವನೇ ಭೂಮಿಯ ಒಡೆಯ ಯಾರ ಕಾಲದಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ಡಿ ದೇವರಾಜ್ ಅರಸರವರ ಕಾಲದಲ್ಲಿ ಆ ಮಾತು ಬರುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಆಪ್ಷನ್ 1 ಏನಿದೆಯೋ G.D. ಜತ್ತಿಯವರಾಗಿರ್ತಾರೆ. ಸೊ ಇದಕ್ಕೆ ಆನ್ಸರು B.D. ಜತ್ತಿಯವರು. ಆದರೆ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಮಾತು ಬರತಕ್ಕಂಥದ್ದು ಡಿ ದೇವರಾಜ್ ಅರಸರವರಿಗೆ ಸಂಬಂಧಪಟ್ಟಂತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ತಾ ಹೋದಾಗೆ ಜಮೀನ್ದಾರಿ ವ್ಯವಸ್ಥೆ ಏನು ಭೂ ಕಂದಾಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬರುತ್ತೆ. ಜಮೀನ್ದಾರಿ ಮತ್ತು ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ. ಸೊ ಆ ಮೂರನ್ನು ಸಹ ತಿಳ್ಕೊಳ್ತಾ ಹೋಗೋಣ. ಸೊ ಜಮೀನ್ದಾರಿ ಪದ್ಧತಿ ಅಂತ ಅಂದರೆ ಏನು, ಅಥವಾ ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಯಾವಾಗ ಎಲ್ಲಿ ಯಾರು ಜಾರಿಗೆ ತಂದರು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಫಸ್ಟ್ಗೆ ಇಲ್ಲಿ ಕ್ವಶನ್ ಏನಿದೆ, ಜಮೀನ್ದಾರಿ ವ್ಯವಸ್ಥೆಯನ್ನು ಪ್ರಾರಂಭಿಸಿದವರು ಯಾರು ಅಥವಾ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಜಾನ್ ಶೋರ್, ಎಲ್ ಕಾರ್ನ್ವಾಲಿಸ್, ಲಾರ್ಡ್ ಮಿಂಟೋ, ವಿಲಿಯಂ ಬೆಂಟಿಂಕ್ ಅಂತ ಕೊಟ್ಟಿದ್ದಾರೆ. ಜಮೀನ್ದಾರಿ ವ್ಯವಸ್ಥೆಯನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು 1793 ಲಾರ್ಡ್ ಕಾರ್ನ್ವಾಲಿಸ್, ಎಲ್ ಕಾರ್ನ್ವಾಲಿಸ್ ಅಂತ ಹೇಳ್ತೀವಿ. ಜಮೀನ್ದಾರಿ ಪದ್ಧತಿ ಅಂತ ಹೇಳೋದಕ್ಕೂ ಮೊದಲು ಭೂ ಸುಧಾರಣೆಯಲ್ಲಿ ಬರ್ತಕ್ಕಂಥದ್ದು 3 ವಿಧಗಳು, ಹೌದಲ್ವಾ? ಸೊ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ. ಜಮೀನ್ದಾರಿ ಪದ್ಧತಿಯನ್ನು 1793 ಯಾರು ಜಾರಿಗೆ ತರ್ತಾರೆ? ಲಾರ್ಡ್ ಕಾರ್ನ್ವಾಲಿಸ್ರವರು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು, ಸರ್ಕಾರರು ಮತ್ತು ರೈತರ ಮಧ್ಯವರ್ತಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸರ್ಕಾರ ಅಂತ ಹೇಳಿದ್ರೆ ಬ್ರಿಟಿಷ್, ಆಗ ಆಳ್ವಿಕೆಯಲ್ಲಿರ್ತಕ್ಕಂಥದ್ದು ಬ್ರಿಟಿಷ್ ಅಲ್ವಾ? ಸೊ ಬ್ರಿಟಿಷ್ ಸರ್ಕಾರ ಮತ್ತು ರೈತರ ಮಧ್ಯವರ್ತಿಗಳಾಗಿ ಜಮೀನ್ದಾರರು ಈ ಒಂದು ವಸೂಲಾತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇದು ಎಲ್ಲೆಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ, ಒರಿಸ್ಸಾ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಜಮೀನ್ದಾರಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ. ಫಸ್ಟ್ಗೆ ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಇಷ್ಟು ಬಂದು ಜಮೀನ್ದಾರಿ ಪದ್ಧತಿಗೆ ಸಂಬಂಧಪಟ್ಟಂತೆ ಆಯಿತು. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ವಿಲಿಯಂ ಬೆಂಟಿಂಕ್ ಆಗಿರ್ತಾರೆ. ರೈತವಾರಿ ಪದ್ಧತಿ ಬಂದು ಮಂದ್ರವರವರು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜಮೀನ್ದಾರಿ ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ ಅಂತ ಕೇಳಿದರೆ ಜಮೀನ್ದಾರಿ ಪದ್ಧತಿ ಬಗ್ಗೆ ಇದನ್ನು ಮೊದಲು ಜಾರಿಗೆ ತಂದಿದ್ದು ಪಶ್ಚಿಮ ಬಂಗಾಳದಲ್ಲಿ, ಇದು ಸರಿ ಇರ್ತಕ್ಕಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಭೂ ಮಾಲೀಕನನ್ನು ಭೂಮಿಯ ಒಡೆಯನನ್ನಾಗಿ ಮಾಡಲಾಯಿತು. ಆ್ಯಂಡ್ ಜಮೀನ್ದಾರರು ಒಟ್ಟು ತೆರಿಗೆಯ 80% ಬ್ರಿಟಿಷರಿಗೆ ನೀಡಿದರು ಮತ್ತು 20% ಉಳಿಸಿಕೊಂಡರು ಅಂತ ಕೊಟ್ಟಿದ್ದಾರೆ. ಜಮೀನ್ದಾರರು ಏನು ಮಾಡ್ತಾಯಿದ್ರು, ಈ ಒಂದು ರೈತರಿಂದ ವಸೂಲಾತಿಯನ್ನು ಮಾಡ್ತಿದ್ರಲ್ವಾ, ಸೊ ಅಮೌಂಟಲ್ಲಿ ಏನು ಮಾಡ್ತಿದ್ರು, ಬ್ರಿಟಿಷರಿಗೆ 90% ಕೊಡ್ತಾಯಿದ್ರು, ಅವರು 10% ಇಟ್ಕೊಳ್ತಾಯಿದ್ರು. ಇದು ಆ್ಯಕ್ಚುಲಿ ಇರ್ತಕ್ಕಂಥದ್ದು ಫ್ಯಾಕ್ಟ್. ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ 90% ಬ್ರಿಟಿಷರಿಗೆ ಕೊಡ್ತಾಯಿದ್ರು,
ಅವರು 10%ನ ಉಳಿಸ್ಕೊಳ್ತಾ ಇದ್ರು. ಇಲ್ಲಿ 80 ಅಂತ ಕೊಟ್ಟಿದ್ದಾರಲ್ಲ, ಇದು ತಪ್ಪಾಗಿರುತ್ತೆ. ಮತ್ತು ಸ್ವಾತಂತ್ರ್ಯದ ಮೊದಲು ಈ ಪದ್ಧತಿಯು ಭಾರತದ 19% ಭೂಮಿಗೆ ಅನ್ವಯಿಸುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ವಿಲಿಯಂ ಬೆಂಟಿಕ್, ಎನ್ ಕಾರ್ನ್ವಾಲಿಸ್, ಸರ್ ಜಾನ್ ಶೋರ್, ಮೇಲ್ನ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ವಿಲಿಯಂ ಬೆಂಟಿಕ್ ರವರು. ಸೊ ಲಾರ್ಡ್ ಕಾರ್ನ್ವಾಲಿಸ್ ಜಮೀನ್ದಾರಿ ಪದ್ಧತಿ ಅಂತ ಹೇಳಿದಾಗ ಇವರು ಬರೋದಿಲ್ಲ, ಸರ್ ಜಾನ್ ಶೋರ್ ಅಲ್ಲ, ವಿಲಿಯಂ ಬೆಂಟಿಕ್ ರವರು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಒಂದು ಮಹಲ್ವಾರಿ ಪದ್ಧತಿ ಅಂತಕ್ಕಂಥದ್ದನ್ನ ಏನು ವಿಲಿಯಂ ಬೆಂಟಿಕ್ ಜಾರಿಗೆ ತರ್ತಾರೆ, ಇವರು ಬಂದು ಬ್ರಿಟಿಷ್ ಗವರ್ನರ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಇದನ್ನು ಮೇಯ್ನಾಗಿ ಎಲ್ಲಿ ಜಾರಿಗೆ ತರ್ತಾರೆ ಅಂತ ಹೇಳಿದರೆ ಆಗ್ರಾ ಮತ್ತು ಹೌದ್ ಪ್ರಾಂತ್ಯಗಳಲ್ಲಿ, ವೆರಿ ಇಂಪಾರ್ಟೆಂಟು, ಆಗ್ರಾ ಮತ್ತು ಹೌದ್ ಪ್ರಾಂತ್ಯಗಳಿಗೆ ಜಾರಿಗೆ ತರ್ತಕ್ಕಂಥದ್ದು ಈ ಒಂದು ಮಹಲ್ವಾರಿ ಪದ್ಧತಿಯನ್ನು. ವೆರಿ ಇಂಪಾರ್ಟೆಂಟ್, ಯಾವ ಒಂದು ಪ್ರದೇಶದಲ್ಲಿ ಜಾರಿಗೆ ತಂದರು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ 2 ಸ್ಥಳಗಳಲ್ಲಿ ಮಹಲ್ವಾರಿ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು ಅಂದರೆ ಆಗ್ರಾ ಮತ್ತು ಹೌದ್. ಸೊ ಲಾಸ್ಟ್ ನೋಡಿದ್ವಿ ಅಲ್ವಾ, ಆಗ್ರಾ ಮತ್ತು ಹೌದ್ ಪ್ರಾಂತ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಯಾವ 2 ಸ್ಥಳಗಳಲ್ಲಿ ಆಯಿತು. ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ಆಪರೇಷನ್ ಬರ್ಗ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ರೈತವಾರಿ ವ್ಯವಸ್ಥೆ ಕರ್ನಾಟಕದಲ್ಲಿ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿರ್ತಕ್ಕಂಥದ್ದು. ಓಕೆ, ಜಮೀನ್ದಾರಿ ಪದ್ಧತಿ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಇಲ್ಲಿ ಎಲ್ಲ ಜಾರಿಗೆ ಇರುತ್ತೆ. ಅದೇ ರೀತಿ ಮಹಲ್ವಾರಿ ಪದ್ಧತಿ ಅಂತ ಹೇಳಿದಾಗ ಅವಧ್ ಮತ್ತು ಹೌದ್ ಮತ್ತು ಆಗ್ರಾದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಆಪರೇಷನ್ ಬರ್ಗ ಬಂದು ಪಶ್ಚಿಮ ಬಂಗಾಳದಲ್ಲಿ ಇದು ನಡೀತಕ್ಕಂಥದ್ದಾಗಿರುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಇದು ಸರಿ ಇದೆ. ರೈತವಾರಿ ವ್ಯವಸ್ಥೆ ಅಂದರೆ ಇದು ತಪ್ಪಾಗಿರ್ತಕ್ಕಂಥದ್ದು, ಇದು ಕರ್ನಾಟಕದಲ್ಲಿ ಬರೋದಿಲ್ಲ, ಇದು ಬಂದು ಮಹಾರಾಷ್ಟ್ರ, ಅಸ್ಸಾಂ ಮತ್ತು ಪೂರ್ವ ಬಂಗಾಳಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮಹಾರಾಷ್ಟ್ರ, ಅಸ್ಸಾಂ ಮತ್ತು ಪೂರ್ವ ಬಂಗಾಳಗಳಲ್ಲಿ ಈ ಒಂದು ರೈತವಾರಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥ ವಿಲಿಯಂ ಬೆಂಟಿಕ್ ರವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಭೂ ಸುಧಾರಣೆಗೆ ವ್ಯಾಪ್ತಿಗೆ ಒಳಪಡುತ್ತೆ. ಭೂ ಸುಧಾರಣೆ ಯಾವುದರ ವ್ಯಾಪ್ತಿಗೆ ಒಳಪಡುತ್ತೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಏಕಕಾಲಿಕ ಪಟ್ಟಿ, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ಭೂ ಸುಧಾರಣೆ ಬರ್ತಕ್ಕಂಥದ್ದು ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಯು ಯಾವ ರಾಜ್ಯ ಪ್ರಾರಂಭಿಸಿತು ಅಂತ ಕೊಟ್ಟಿದ್ದಾರೆ. ಬಿಹಾರ, ಬಂಗಾಳ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಫ್ರೆಂಡ್ಸ್, ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಲಾರ್ಡ್ ಕಾರ್ನ್ವಾಲಿಸು. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ, ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು? ಏನು ಜಾರಿಗೆ ತಂದರೋ ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಶುರು ಮಾಡ್ತಾರೆ. ಅದು ಯಾವ ರಾಜ್ಯದಲ್ಲಿ ಪ್ರಾರಂಭ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಮಾಡ್ತಕ್ಕಂಥದ್ದು. ಆಪ್ಷನ್ ಡಿ ಏನಿದೆಯೋ ಉತ್ತರ ಪ್ರದೇಶದಲ್ಲಿ ತರ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ಜಮೀನ್ದಾರಿ ವ್ಯವಸ್ಥೆಯನ್ನು ಏನಾಗಿತ್ತು, ಬ್ರಿಟಿಷರು ಆಳ್ವಿಕೆಯಲ್ಲಿ ಈ ಜಮೀನ್ದಾರಸ್ಥರು ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ರೈತರಿಂದ ವಸೂಲಾತಿಯನ್ನು ಮಾಡಿ ಸರ್ಕಾರಕ್ಕೆ ಕಟ್ತಾಯಿದ್ರು, ಅವರು ಒಂದಿಷ್ಟು ಇಟ್ಕೊಳ್ತಾ ಇದ್ರು, ಹೌದಲ್ವಾ. ಆದರೆ ಈ ಒಂದು ಪದ್ಧತಿ ಬೇಡ ಅಂತ ನಿರ್ಮೂಲನೆ ಮಾಡಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಇವರು, ಮತ್ತೆ ಈ ಒಂದು ಚಳುವಳಿ ಅಥವಾ ಏನೋ ಒಂದು ಇದನ್ನು ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಏನಾಗುತ್ತೆ, ಭಾರತ 1947ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಶೋಷಣೆ ಮತ್ತು ದಬ್ಬಾಳಿಕೆಯಾಗಿ ಕಂಡುಬಂದ ಕಾರಣ ಅದನ್ನು ರದ್ದುಗೊಳಿಸಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ. ರೈತರಲ್ಲಿ ಹೆಚ್ಚು ಸಾಮಾನ್ಯವಾಗಿ ಭೂಮಿಯನ್ನು ವಿತರಿಸಲು ಭೂ ಸುಧಾರಣೆಗಳನ್ನು ತರಲು ಸರ್ಕಾರವು ಈ ಗುರಿಯನ್ನು ಹೊಂದತಕ್ಕಂಥದ್ದು ಆಗಿರುತ್ತೆ. ಭೂಮಿಯನ್ನು ಸಮಾನವಾಗಿ ಹಂಚಿಕೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು ಇದರ ಒಂದು ಗುರಿನೂ ಸಹ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನಾಗುತ್ತೆ, ಸೊ ಉತ್ತರ ಪ್ರದೇಶ ಮೇಯ್ನಾಗಿ ಹೇಳಿದಾಗೆ ಉತ್ತರ ಪ್ರದೇಶದಲ್ಲಿ ಮೇಯ್ನಾಗಿ ಈ ಒಂದು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ 1950 ಕಾಯ್ದೆ ಏನಿದೆಯೋ, ಈ ಒಂದು ಉತ್ತರ ಪ್ರದೇಶ ಜಮೀನ್ದಾರಿ ನಿರ್ಮೂಲನೆ ಮತ್ತು ಭೂ ಸುಧಾರಣಾ ಕಾಯ್ದೆ 1950 ಏನಿದೆಯೋ ಜಮೀನ್ದಾರಿ ಪದ್ಧತಿಯನ್ನು ರದ್ದುಪಡಿಸಲು, ಉಳುವವರಿಗೆ ಭೂಮಿಯನ್ನು ವಿತರಿಸಲು ಅಂಗೀಕಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇದು ಸಹ ಕೇಳ್ತಾರೆ, ಉಳುವವರಿಗೆ ಭೂಮಿಯನ್ನು ವಿತರಿಸಲು ಅಂಗೀಕರಿಸಿದಂಥ ಒಂದು ಕಾಯ್ದೆ ಯಾವುದು ಅಂತಲೂ ಸಹ ಕೇಳಬಹುದಾಗಿರುತ್ತೆ. ಆ್ಯಂಡ್ ಈ ಕಾಯ್ದೆಯ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಆಲ್ರೆಡಿ ಹೇಳಿದ್ರೆ ಮಧ್ಯವರ್ತಿಗಳು ಏನಿರ್ತಾರೋ ಅವರನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಜಮೀನ್ದಾರಸ್ಥರು ಏನಿರ್ತಾರೋ ಅವ್ರನ್ನ ತೆಗೆದಾಕಿ ಡೈರೆಕ್ಟಾಗಿ ರೈತರೇ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಕ್ಕಂಥದ್ದು ಒಂದು ಪಾಯಿಂಟು. ಅದರ ಜೊತೆಗೆ ಏನಾಗುತ್ತೆ, ಇಲ್ಲಿ ಈ ಒಂದು ಮಧ್ಯವರ್ತಿಗಳಿರ್ತಾರಲ್ಲ ಜಮೀನ್ದಾರರು, ಅವ್ರಿಗೂ ಸಹ ಬಾಡಿಗೆದಾರರನ್ನಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ. ಅದರ ಜೊತೆಗೆ ಭೂಮಿಯನ್ನು ಉಳುವವರಿಗೆ ವರ್ಗಾಯಿಸ್ತಕ್ಕಂಥದ್ದು ಮತ್ತು ಮಧ್ಯವರ್ತಿಗಳಿಗೆ ಅವರ ನಷ್ಟಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸನೂ ಸಹ ಆಗುತ್ತೆ. ಅದರ ಜೊತೆಗೆ ಕಾಯ್ದೆಯು ಬಾಡಿಗೆಯನ್ನು ನಿಗದಿಪಡಿಸಲು ಮತ್ತು ಬಾಡಿಗೆದಾರರಿಗೆ ಮಾಲೀಕತ್ವದ ಹಕ್ಕುಗಳನ್ನು ಸಹ ಒದಗಿಸುತ್ತೆ. ಬಾಡಿಗೆದಾರರು ಅಂತ ಯಾರು ಹೇಳಿದ್ರೆ ಇಲ್ಲಿ ಜಮೀನ್ದಾರಸ್ಥರು ಅಲ್ವಾ.
ಸೊ ಜಮೀನ್ದಾರಸ್ಥರಾಗಿರ್ತಾರೆ, ಆವಾಗ ಏನಾಗುತ್ತೆ, ರೈತರಿಗೆ ಭೂಮಿಯನ್ನು ಬಿಟ್ಕೊಡಲಾಗುತ್ತೆ ಆ್ಯಂಡ್ ಅವ್ರಿಗೂ ಸಹ ನಷ್ಟವನ್ನು ತುಂಬಿಕೊಡಲಾಗುತ್ತೆ ಜಮೀನ್ದಾರರಿಗೆ. ಅದಾದ ನಂತರ ಇದರ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ, ಈ ರೈತರಿಗೆ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು, ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಉನ್ನತೀಕರಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು ಮೇಯ್ನಾಗಿ ಈ ಒಂದು ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆಯ ಪ್ರಮುಖ ಉದ್ದೇಶಗಳು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ಯಾವಾಗ ಅಂಗೀಕರಿಸಲಾಯಿತು ಅಂದರೆ 1950. ಸೊ ಇದು ಭಾರತದಾದ್ಯಂತ ಮಾಡ್ತಕ್ಕಂಥದ್ದು, ಜಸ್ಟ್ ಇದು ಕರ್ನಾಟಕಕ್ಕೆ ಅಲ್ಲ, ಎಲ್ಲ ಇಟ್ ಮೀನ್ಸ್ ಭಾರತಕ್ಕೆ ಎಲ್ಲಕ್ಕೂ ಸಂಬಂಧಪಟ್ಟಂತೆ ಭೂ ಸುಧಾರಣಾ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಅಂದರೆ 1950ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಆಪರೇಷನ್ ಬರ್ಗ ಇದಕ್ಕೆ ಸಂಬಂಧಿಸಿದೆ. ಸೊ ಆಪರೇಷನ್ ಬರ್ಗ ಏನು ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥದ್ದು ನಾವು ಆಲ್ರೆಡಿ ನೋಡಿದ್ವೋ, ಸೊ ಈ ಆಪರೇಷನ್ ಬರ್ಗ ಅಂತಕ್ಕಂಥದ್ದು ಹಂಚಿಕೆದಾರರ ರಕ್ಷಣೆಗೋಸ್ಕರ ಮಾಡ್ತಕ್ಕಂಥದ್ದು, ಹಂಚಿಕೆದಾರರ ರಕ್ಷಣೆಗೋಸ್ಕರ ಈ ಒಂದು ಆಪರೇಷನ್ ಬರ್ಗವನ್ನು ಪಶ್ಚಿಮ ಬಂಗಾಳದಲ್ಲಿ 1978-80 ಆಸುಪಾಸಿನಲ್ಲಿ ಆ ಒಂದು ಟೈಮಲ್ಲಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಏನಿದರ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ, ಇದು ಬಾರ್ಗದಾರರಿಗೆ ಇಟ್ ಮೀನ್ಸ್ ಆಪರೇಷನ್ ಬರ್ಗ ಅಂತ ಏನು ಹೇಳಿದ್ವಿ, ಬಾರ್ಗದಾರರಿಗೆ ಜಮೀನ್ದಾರರಿಂದ ಹೊರಹಾಕುವಿಕೆಯ ವಿರುದ್ಧ ಕಾನೂನು ರಕ್ಷಣೆಯನ್ನು ನೀಡಿತು ಅಂತಕ್ಕಂಥದ್ದು. ಜಮೀನ್ದಾರರಿಂದ ಹೊರಹಾಕ್ತಕ್ಕಂಥದ್ದು, ಏನು ಜಮೀನ್ದಾರು ಹೊರ ಹಾಕ್ತಾ ಇದ್ರೋ ಬರ್ಗಾದವರನ್ನು, ಅವರ ವಿರುದ್ಧ ಕಾನೂನು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಬರ್ಗ ಅಂತಕ್ಕಂಥದ್ದು ಒಂದು ಜನ ಇರ್ತಾರೆ, ಅವರನ್ನು ಜಮೀನ್ದಾರರು ಏನು ಮಾಡ್ತಾರೆ, ಹೊರಗಡೆ ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ವಿರುದ್ಧ ಹೋರಾಡಿ ಅವರಿಗೆ ಕಾನೂನನ್ನು ಕೊಡಿಸ್ತಕ್ಕಂಥ ಒಂದು ಆಪರೇಷನ್ ಬರ್ಗ ಅಂತಕ್ಕಂಥ ಶುರು ಮಾಡ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಾದ್ಯಂತ 1978-80 ಒಂದು ದಶಕದಲ್ಲಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಕೆಳನಲ್ಲಿ ಯಾವುದನ್ನು ಭೂ ಸುಧಾರಣೆಗಳಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳಿದರೆ, ಬಲವರ್ಧನೆ, ಸಹಕಾರಿ ಕೃಷಿ, ಹನಿ ನೀರಾವರಿ, ಮೇಲ್ನ ಎಲ್ಲ. ಸೊ ಭೂ ಸುಧಾರಣೆ ಅಂತ ಹೇಳಿದಾಗ ಭೂಮಿಯನ್ನು ರೈತರಿಗೆ ಹಂಚಿಕೆ ಮಾಡ್ತಕ್ಕಂಥದ್ದಾಗಿರುತ್ತೆ, ಭೂಮಿಗೆ ಒಂದು ಸುಧಾರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ, ಮತ್ತು ಸಹಕಾರಿ ಕೃಷಿನೂ ಸಹ ಬರುತ್ತೆ, ಬಲವರ್ಧನೆ ಬರುತ್ತೆ, ಮತ್ತು ಸೀಲಿಂಗ್ ಬರುತ್ತೆ, ಹೌದಲ್ವಾ. ಆದರೆ ಹನಿ ನೀರಾವರಿ ಬಗ್ಗೆ ಎಲ್ಲೂ ಸಹ ಹೇಳಿಲ್ಲ. ಭೂಮಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ಆದರೆ ಹನಿ ನೀರಾವರಿ ಬಗ್ಗೆ ಭೂಮಿಗೂ ಹನಿ ನೀರಾವರಿಗೂ ಯಾವುದೇ ಒಂದು ಸಂಬಂಧ, ಒಂದು ಲಿಂಕನ್ನು ಹೇಳಿರ್ತಕ್ಕಂಥದ್ದು ಅಲ್ಲ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಹನಿ ನೀರಾವರಿನ ಹೊರಗಡೆ ತೆಗಿಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿದೆ ಸುಧಾರಣೆಗಳಂದರೆ ಜಮೀನ್ದಾರಿಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಹಿಡುವಳಿ ಕಾನೂನುಗಳ ಸುಧಾರಣೆ ಮಾಡ್ತಕ್ಕಂಥದ್ದು, ಭೂ ಸೀಲಿಂಗ್ ಮಾಡ್ತಕ್ಕಂಥದ್ದು, ಮತ್ತು ವಿಭಜಿತ ಹಿಡುವಳಿಗಳ ಬಲವರ್ಧನೆ, ಇದೆಲ್ಲ ಬರ್ತಕ್ಕಂಥದ್ದು ಭೂ ಸುಧಾರಣೆಯ ಅಡಿಯಲ್ಲಿ. ಆದರೆ ಹನಿ ನೀರಾವರಿ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈಗ ನೋಡಿದ್ವಿ, ಭೂ ಸುಧಾರಣಾ ಕಾಯ್ದೆಯನ್ನು ಅಂಗೀಕಾರ ಮಾಡಿದ್ದು 1950ರಲ್ಲಿ, ಅದು ಭಾರತದಾದ್ಯಂತ 1950ರಲ್ಲಿ ನೋಡಿದ್ವಿ ಅಲ್ವಾ, ಲಾಸ್ಟ್ ಕ್ವಶನ್ನು. ಅದೇ ರೀತಿ ಇದು ಕರ್ನಾಟಕದಲ್ಲಿ ಕೇಳಿರ್ತಕ್ಕಂಥದ್ದು, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರಲ್ಲಿ ಜಾರಿಗೆ ಬರ್ತಕ್ಕಂಥದ್ದಾಗಿರುತ್ತೆ ಮೊಟ್ಟ ಮೊದಲ ಬಾರಿಗೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಕಾಯ್ದೆಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋದರೆ, ಕರ್ನಾಟಕ ಭೂ ಸುಧಾರಣೆಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಿಗಳು ಅಥವಾ ಕಾಯ್ದೆಗಳು ಯಾವುದಂತ ಹೇಳಿದ್ರೆ, 63ನೇ ಸೆಕ್ಷನ್ ಏನು ಹೇಳುತ್ತೆ, ಭೂ ಹಿಡುವಳಿಯ ಮೇಲೆ ವಿಧಿಸಲಾದ ಸೀಲಿಂಗ್ ಮೇಲೆ ಕೇಂದ್ರೀಕರಿಸಲಾಗಿದೆ. ಕೇಳ್ತಾರೆ ಸೆಕ್ಷನ್ 63 ಏನು ಹೇಳುತ್ತೆ ಅಂದರೆ ಸೀಲಿಂಗ್ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಸೊ ಈ ಒಂದು ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಳಿ, ಸೀಲಿಂಗ್ ಬಗ್ಗೆ. ಆ್ಯಂಡ್ 79A ಸೆಕ್ಷನ್ ಏನು ಹೇಳುತ್ತೆ, ಕೃಷಿಯೇತರರು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ನಿಷೇಧಿಸುವ ನಿರ್ಬಂಧವನ್ನು ವಿಧಿಸಲಾಗಿದೆ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 79B ಸೆಕ್ಷನ್ ಏನು ಹೇಳುತ್ತೆ, ಕೃಷಿ ಅಥವಾ ಕೃಷಿಕರಿಗೆ ಸಂಬಂಧಿಸಿದ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಕೃಷಿ ಭೂಮಿಯನ್ನು ಖರೀದಿಸಬಹುದು ಅಂತಕ್ಕಂಥದ್ದನ್ನ 79B ಹೇಳುತ್ತೆ. ಆ್ಯಂಡ್ ಕಾಯ್ದೆ ಸೆಕ್ಷನ್ 79C ಏನು ಹೇಳುತ್ತೆ, ದಂಡವನ್ನು ವ್ಯಾಖ್ಯಾನಿಸ್ತದೆ. ಇಸ್ ವೆರಿ ಇಂಪಾರ್ಟೆಂಟು. 79C ಏನಿದೆಯೋ ಇದು ದಂಡದ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ದಂಡ ಅದು ಏನು ಕೊಡುತ್ತೆ, ಅಮೌಂಟ್ ಆದರೂ ಅಥವಾ ಏನು ದೊಡ್ಡ ಶಿಕ್ಷೆನಾರ ಕೊಡ್ಬೋದು, ಜೈಲು ಶಿಕ್ಷೆನಾರ ಕೊಡ್ಬೋದು, ಅಥವಾ ಇಷ್ಟು ಅಮೌಂಟ್ ಅಂತ ನಾನು ಕಟ್ಟಿಸ್ಕೊಳ್ಬಹುದು. ಸೊ ದಂಡದ ಬಗ್ಗೆ ಹೇಳ್ತಕ್ಕಂಥ ಒಂದು ಸೆಕ್ಷನ್ ಅಂತ ಹೇಳಿದ್ರೆ 79C ಆಗಿರುತ್ತೆ. ಆ್ಯಂಡ್ ಸೆಕ್ಷನ್ 80 ಕೃಷಿಯೇತರರಿಗೆ ಭೂಮಿಯನ್ನು ಹಸ್ತಾಂತರಿಸುವುದನ್ನು ನಿರ್ಬಂಧಿಸಿದೆ. ಕೃಷಿಯೇತರರಿಗೆ ಭೂಮಿಯನ್ನು ಹಸ್ತಾಂತರಿಸುವುದನ್ನು ನಿರ್ಬಂಧಿಸಿದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸೆಕ್ಷನ್ 80ರಲ್ಲಿ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಷ್ಟು ಬಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಭೂಕಂದಾಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿತ್ತು. ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ, ಆ್ಯಂಡ್ ಯೂಸ್ಫುಲ್ ಅಂತಲೂ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.